ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಟರ್ ಫ್ರೂಟ್ ಹಣ್ಣಲ್ಲಿ 2 ಸ್ಪೆಷಲ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ ಆಗಿರೋವಂಥದ್ದು. ಇವತ್ತು ನಾನು ತೋರಿಸ್ತಾ ಇರೋವಂಥ ಮೊದಲನೇ ರೆಸಿಪಿ ಯಾವುದು ಗೊತ್ತಾ? ನಾನಿವತ್ತು ಸಿಂಪಲ್ ಆಗಿ ಜ್ಯೂಸ್ ಅಂಗಡಿ ಸ್ಟೈಲ್ನಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಮನೆಯಲ್ಲೇ ಯಾವ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಜ್ಯೂಸ್ ಅಂಗಡಿಗಳಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ತಗೊಳ್ಳೋದಕ್ಕೆ ಹೋದರೆ 80 ರಿಂದ 90 ರೂಪಾಯಿ ಆಗುತ್ತೆ. ಅದೇ 80-90 ರೂಪಾಯಿನ ಖರ್ಚು ಮಾಡಿ ಒಂದು ಹಣ್ಣನ್ನು ತಂದು ಮನೆ ಮಂದಿಗೆಲ್ಲ ಮಿಲ್ಕ್ ಶೇಕ್ನ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ಮಾಡ್ಬೋದು. ಕಷ್ಟ ಅಂತೂ ಇಲ್ವೇ ಇಲ್ಲ. ಮಾಡೋದು ಕೇವಲ 2 ರಿಂದ 3 ನಿಮಿಷದ ಕೆಲಸ ಅಷ್ಟೇ. ಹಣ್ಣನ್ನು ಪಲ್ಪ್ನ ತೆಗೆದಿಟ್ಕೊಂಡ್ಬಿಟ್ರೆ 2 ನಿಮಿಷದಲ್ಲಿ ಮಿಲ್ಕ್ ಶೇಕ್ ತಯಾರಾಗ್ಬಿಡುತ್ತೆ. ಬನ್ನಿ ಹೇಗೆ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ನಾನು ಕೂಡ ಒಂದು ಬಟರ್ ಫ್ರೂಟ್ನ ತಗೊಂಡು ಬಂದಿದ್ದೀನಿ, ಅಂದರೆ ಅವಕಾಡೋ ಅಂತ ಕೂಡ ಕರೀತಾರೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ್ಮೇಲೆ ಬೀಜನ ತೆಗೆದಿಟ್ಟು ಒಳಗಡೆ ಒಂದು ಲೇಯರ್ ಇರುತ್ತೆ, ತುಂಬ ಈಸಿಯಾಗಿನೇ ಬಂದ್ಬಿಡುತ್ತೆ. ಅದನ್ನೇ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಒಂದು ಚಾಕುವಿನ ಸಹಾಯದಿಂದ ಆ ಹಣ್ಣಿನ ಪಲ್ಪನ್ನ ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಪ್ಲೇಟ್ಗಾದರೂ ಇಟ್ಕೊಳ್ಳಿ ಅಥವಾ ಮಿಕ್ಸರ್ ಜ್ಯೂಸರ್ ಜಾರಿಗಾದರೂ ಹಾಕ್ಕೊಂಡ್ಬಿಡಿ. ಈಗ ನಾನು ತಗೊಂಡಿರೋಂಥ 3/4 kg ಹಣ್ಣನ್ನು ನಾನು ಪೂರ್ತಿಯಾಗಿ ಹಾಕೊಳ್ತಿಲ್ಲ, ಕೇವಲ ಅರ್ಧ ಹಣ್ಣನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಉಳಿದಿದ್ದನ್ನ ತೆಗೆದಿಟ್ಕೊಳ್ತೀನಿ. 1 kg ಹಣ್ಣಲ್ಲಿ 12 ರಿಂದ 15 ಗ್ಲಾಸ್ ಅಷ್ಟು ಮಿಲ್ಕ್ ಶೇಕ್ನ, ತಿಕ್ಕಾಗಿರೋ ಮಿಲ್ಕ್ ಶೇಕ್ನ ನಾವು ಮಾಡ್ಕೊಳ್ಬೋದು. ಈಗ ಇದನ್ನು ಜ್ಯೂಸರ್ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಹಾಕ್ಕೊಳ್ಳಿ. ಉಳಿದಿದ್ದನ್ನು ನೀವು ತಿನ್ನೋದಕ್ಕೂ ಕೂಡ ಬೆಳೆಸ್ಕೊಳ್ಬೋದು. ಇದಕ್ಕೆ ನಾನೀಗ 1 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ನೀವು ನಾರ್ಮಲ್ ಹಸುವಿನ ಹಾಲನ್ನಾದರೂ ಹಾಕ್ಕೊಳ್ಬೋದು, ಅಥವಾ ನೀವು ನಾರ್ಮಲ್ ಹಾಲು ಉಪಯೋಗಿಸೋದಿಲ್ಲ ಅಂದರೆ ಸೋಯಾ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್ ಯಾವುದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಸಕ್ಕರೆ ಬದಲಿಗೆ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ನಾನು 4 ರಿಂದ 5 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ನಿಮಗೆ ಸಿಹಿಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ. ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ, ಒಳ್ಳೆ ಫ್ಲೇವರ್ಗೋಸ್ಕರ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡೋಕ್ಕೆ ಮುಂಚೆ 1 ಕಪ್ನಷ್ಟು ನೀರು ಬೇಕಾದರೂ ಹಾಕ್ಕೊಳ್ಳಿ, ಯಾಕೆಂದರೆ ತುಂಬಾ ತಿಕ್ಕಾಗುತ್ತೆ. ತುಂಬ ತಿಕ್ಕಾದರೆ ನಿಮಗೆ ಕುಡಿಯೋದಕ್ಕಾಗಲ್ಲ. ಹಾಗಾಗಿ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಬ್ಲೆಂಡ್ ಮಾಡ್ಕೊಂಡ್ಮೇಲೆ ನೀರು ಹಾಕಿದ್ಮೇಲೆ ಕೂಡ ಎಷ್ಟು ತಿಕ್ಕಾಗಿದೆ. ನೀವು ಜ್ಯೂಸ್ ಅಂಗಡಿಗಳಲ್ಲಿ ಮಿಲ್ಕ್ ಶೇಕ್ ತೊಗೊಂಡ್ರೆ ಅದು ಇಷ್ಟೊಂದು ತಿಕ್ಕಾಗಿ ಅಂತೂ ಖಂಡಿತವಾಗ್ಲೂ ಇರಲ್ಲ. ಆದರೂ ಅವ್ರು ನಿಮಗೆ 1 ಗ್ಲಾಸ್ಗೆ 80 ರಿಂದ 100 ರೂಪಾಯಿಗಳಷ್ಟು ಚಾರ್ಜ್ ಮಾಡ್ತಾರೆ. ಅದೇ ದುಡ್ಡಲ್ಲೇ ಹಣ್ಣನ್ನು ತಂದು ಮನೆ ಮಂದಿಗೆಲ್ಲ ಸುಲಭವಾಗಿ 2 ನಿಮಿಷದಲ್ಲಿ ಮಿಲ್ಕ್ ಶೇಕ್ ಮಾಡ್ಬೋದಲ್ಲ. ಮೇಲೆ ಗಾರ್ನಿಷ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬಟರ್ ಫ್ರೂಟ್ ಹಣ್ಣನ್ನು ಸಣ್ಣದಾಗಿ ಕತ್ತರಿಸಿ, ಗೋಡಂಬಿ, ಬಾದಾಮಿ, ಪಿಸ್ತವನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಗಾರ್ನಿಷ್ ಮಾಡ್ಕೊಳ್ಳಿ. ಕುಡಿತಾ ಇದ್ರೆ ಆಹಾ, ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಈಗ ಈ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಟ್ರೈ ಮಾಡಿ ನೋಡಿ, ಯಾಕಂದರೆ ಈಗ ಸೀಸನ್ ಇದೆ, ಹಣ್ಣು ಎಲ್ಲ ಕಡೆ ಸಿಗ್ತಾ ಇದೆ. ಈ ಬಟರ್ ಫ್ರೂಟ್ ಹಣ್ಣು ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗೋವಂಥ ಈ ಸೀಸನಲ್ಲಿ ನಾನು ತೋರಿಸ್ತಾ ಇರೋವಂಥ 2ನೇ ರೆಸಿಪಿ ಯಾವುದು ಗೊತ್ತಾ? ನಾನಿವತ್ತೊಂದು ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಬಟರ್ ಫ್ರೂಟ್ ಅಂದರೆ ಅವಕಾಡೋನ ಉಪಯೋಗಿಸ್ಕೊಂಡು. ಬಟರ್ ಫ್ರೂಟಲ್ಲಿ ಕೇವಲ ಮಿಲ್ಕ್ ಶೇಕ್ ಮತ್ತು ಜ್ಯೂಸ್ ಅಷ್ಟೇ ಅಲ್ಲ, ಇದರಿಂದ ಒಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಡಯಟ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಲ್ದಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಡಯಟ್ ಮಾಡೋರು ಕೂಡ ಆರಾಮವಾಗಿ ತಿನ್ಬೋದು. ಬನ್ನಿ, ಹೆಲ್ದಿ ಆಗಿರುವಂಥ ಅವಕಾಡೋ ಟೋಸ್ಟ್ನ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಅಂದರೆ ತುಂಬಾ ಸಿಂಪಲ್. ಇದನ್ನು ಮಾಡೋದಕ್ಕೆ ಕೇವಲ 15 ನಿಮಿಷ ಸಮಯ ಇದ್ದರೆ ಸಾಕು. ನೋಡಿ, ನಾನು ಒಂದು ದೊಡ್ಡ ಅವಕಾಡೋ ಅಂದರೆ ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂದಾಜು ಅರ್ಧ kg ಅಷ್ಟಿದೆ. ಇದನ್ನು ಪೂರ್ತಿಯಾಗಿ ಥರ ಕಟ್ ಮಾಡ್ಕೊಳ್ಬೇಕು. ಮಧ್ಯ ಬೀಜ ಇರುತ್ತಲ್ಲ, ಅದನ್ನು ತೆಗೆದುಬಿಡಬೇಕು. ಅದಾದ ನಂತರ ಒಳಗಡೆ ಇರುವಂಥ ಸಾಫ್ಟ್ ಆಗಿರೋ ಹಣ್ಣು ಜಾಸ್ತಿ ಟೇಸ್ಟ್ ಇರಲ್ಲ, ಆದರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಮಿಲ್ಕ್ ಶೇಕ್ ಜ್ಯೂಸ್ ಮಾಡೋದ್ರಂತೂ ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ಇವತ್ತಿನ ಈ ಟೋಸ್ಟ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಬಟರ್ ಫ್ರೂಟ್ನ ಎಲ್ಲ ಪಲ್ಪ್ನ ಈ ರೀತಿಯಾಗಿ ತೆಗೆದಿಟ್ಕೊಳ್ಬೇಕು. ಪೂರ್ತಿ ಪಲ್ಪ್ನ ಒಂದು ಬೌಲ್ಗೆ ಈ ಥರ ಹಾಕೊಂಡ್ಬಿಡಿ. ತುಂಬಾ ಸಾಫ್ಟ್ ಆಗಿರುತ್ತೆ, ಬೇಗ ಈಸಿಯಾಗಿಯೇ ತಕ್ಕೊಳ್ಬೋದು. ನಾನು ತೋರಿಸ್ತಾ ಇರೋ ಬಟರ್ ಫ್ರೂಟ್ನ, ಒಂದು ಬಟರ್ ಫ್ರೂಟ್ನಲ್ಲಿ ನೀವು ಮನೆಯಲ್ಲಿರೋ 5-6 ಜನಕ್ಕೆ ಹೊಟ್ಟೆ ತುಂಬುವಷ್ಟು ಟೋಸ್ಟ್ನ ಮಾಡ್ಕೊಳ್ಬೋದು. ಅದೇ ಇದನ್ನು ನೀವು ರೆಸ್ಟೋರೆಂಟಲ್ಲಿ ಅಥವಾ ಕೆಫೆಗಳಲ್ಲಿ ಹೋಗಿ ತಿಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಹಣ್ಣಿನ ಪಲ್ಪನ್ನು ತೆಗೆದುಬಿಟ್ಟು ಈ ಥರ ಚೆನ್ನಾಗಿ ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಬಟರ್ ಫ್ರೂಟ್ ಎಲ್ಲ ಮ್ಯಾಶ್ ಆದ ನಂತರ ಇದರಲ್ಲಿ ಸಣ್ಣದಾಗಿ ಕತ್ತರಿಸಿರುವಂಥ 2 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕತ್ತರಿಸ್ಕೊಳ್ಳಿ. ಹಾಗೆಯೇ ಹಸಿ ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮ್ಯಾಟೊ ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಿದ್ದೀನಿ. 2 ಟೊಮ್ಯಾಟೊ ಮೀಡಿಯಮ್ ಸೈಜು ತೊಗೊಂಡಿದ್ದೆ. ಒಂದು 5-6 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ಸ್ಪೈಸಿ ಆಗಿದ್ರೆ ಸಖತ್ತಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ.
ಇದ್ರ ಜೊತೆಗೆ ಇದು ಎಕ್ಸ್ಟ್ರಾ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಸ್ವೀಟ್ ಕಾರ್ನ್ನ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕ ಹಾಗೆ 1 ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ. ಚಾಟ್ ಮಸಾಲ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಕರಿ ಎಳ್ಳನ್ನ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಕೊನೆಯಲ್ಲಿ ಮೇಲೆ ಉದುರಿಸ್ಕೊಳ್ಳೋದಿಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಪದಾರ್ಥವನ್ನು ಹಾಕೋದು ಮರ್ತಿದ್ದೆ, ಅದು ಯಾವುದಂದ್ರೆ ನಿಂಬೆ ರಸ. ನಿಂಬೆ ರಸ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದನ್ನು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಂಬೆ ರಸ ಬೇಕೇ ಬೇಕು. ಹಾಗಾಗಿ ನಾನು ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟ್ಯಾಂಗಿ ಟೇಸ್ಟ್ ಕೊಡುತ್ತೆ. ನಿಂಬೆ ರಸ ಹಾಕಿದ ನಂತರ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅವಕಾಡೊ ಟೋಸ್ಟ್ನ ಮೇಲ್ಗಡೆ ಹಾಕೊಳ್ಳೋವಂಥ ಸ್ಟಫಿಂಗ್ನ ಫಿಲ್ಲಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ತವಾ ಮೇಲೆ ಬಟರ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲೆ ನಾನು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ತೀನಿ. ನೀವು ಒಟ್ಟಿಗೆ ಎಷ್ಟು ಪೀಸಸ್ ಆಗುತ್ತೋ ಅಷ್ಟು ಪೀಸಸ್ ನೀವು ಟೋಸ್ಟ್ ಮಾಡ್ಕೊಳ್ಳಿ, ನಾನು ತೋರಿಸಿರೋ ರೀತಿಯಲ್ಲೇ. ಈ ಟೋಸ್ಟ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾವುದೇ ರೀತಿ ಸ್ಯಾಂಡ್ವಿಚ್ ಮೇಕರ್ ಅಥವಾ ಮೈಕ್ರೋ ಓವನ್ ಅದು ಯಾವುದೂ ಬೇಡ. ನಾರ್ಮಲ್ ಆಗಿ ನೀವು ಚಪಾತಿ ಮಾಡ್ಕೊಳ್ಳೋ ತವದ ಮೇಲೆ ಬಟರ್ ಹಾಕ್ಬಿಟ್ಟು ಈ ಥರ ಟೋಸ್ಟ್ ಮಾಡ್ಕೊಳ್ಬೋದು. ಇದು ಗರಿಗರಿಯಾಗಿ ಆದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ಆಗಲೇ ಮಾಡಿಟ್ಕೊಂಡಿರೋಂಥ ಬಟರ್ ಫ್ರೂಟ್ನ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಜಾಸ್ತಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಚಿಕ್ಕ ಮಕ್ಳಿಗೆ ಮಾಡ್ತಿದ್ರೆ ಹಸಿಮೆಣ್ಸಿಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈಗ ಮೇಲೆ ಈ ರೀತಿಯಾಗಿ ಈ ಸ್ಟಫಿಂಗ್ನ ಹಾಕೊಂಡ ನಂತರ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಕರಿ ಎಳ್ಳು, ಅದನ್ನು ನಾನೀಗ ಉದುರಿಸ್ಕೊಳ್ತಾ ಇದ್ದೀನಿ. ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ ಕ್ರಿಸ್ಪಿಯಾಗಿರೋ ಎಳ್ಳು ತಿನ್ನುವಾಗ ಒಳ್ಳೆ ರುಚಿ ಕೂಡ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಹೆಲ್ದಿ ಕೂಡ. ಈ ಬಟರ್ ಫ್ರೂಟ್ ತುಂಬಾ ಹೆಲ್ದಿ ಫ್ಯಾಟ್ ಅಂತಾರೆ ಕೂಡ. ಹಾಗಾಗಿ ನೀವು ಡಯಟ್ ಮಾಡೋರು ಕೂಡ ಆರಾಮವಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ನ ಸಾಯಂಕಾಲ ಮಕ್ಕಳು ಏನಾದರೂ ತಿನ್ನೋದಕ್ಕೆ ಕೇಳುವಾಗ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮಾಡಿಕೊಡ್ಬೋದು. ಕೇವಲ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ನಾನಿವತ್ತು ತೋರಿಸಿರುವಂಥ ಹೆಲ್ದಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.